ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 40 ಲಕ್ಷ ದುಡ್ಡಿಗೆ ಅದು ಎಲ್ಲಿಂದ ಬಂತು? ಅದು ಮಾಜಿ ಮೇಯರ್ ಮೋಹನ್ ರಾಜು ಎಂಬಾತನ ದುಡ್ಡು ಅಂತ ಗೊತ್ತಾಗಿದೆ. ಆದರೆ ಎಲ್ಲಿ ಮೋಹನ್ ರಾಜು? ಮೋಹನ್ ರಾಜು ಎಲ್ಲೂ ಇಲ್ಲ. ಹಾಗಾಗಿ 2ನೇ ನೋಟಿಸ್ ಕೊಟ್ಟಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 3 ನೋಟಿಸ್. ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ನೋಟಿಸನ್ನು ಕೊಟ್ಟಿದ್ದಾರೆ. 2ನೇ ಬಾರಿ ನೋಟಿಸ್ ಜಾರಿ ಮಾಡಿರುವಂಥ ಪೊಲೀಸರು ಖುದ್ದು ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಬಸವೇಶ್ವರ ನಗರ ಠಾಣೆಗೆ ಖುದ್ದು ಹಾಜರಾಗುವಂತೆ ನೋಟಿಸ್. ಆತನನ್ನು ಹುಡುಕೊಂಡು ಚೆನ್ನೈ ತನಕ ಹೋಗಿದ್ರು, ಮೆಡ್ರಾಸ್ ತನಕ ಹೋಗಿದ್ರು. ವಿಚಾರಣೆ ವೇಳೆ ಹಣ ಪಡೆದಿದ್ದಾಗಿ ದರ್ಶನ್ ಹೇಳಿದ್ದಾರೆ. ಹಾಗಾಗಿ ಮೋಹನ್ ರಾಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಈಗ ಮೋಹನ್ ರಾಜ್ ಆ ದುಡ್ಡು ಎಲ್ಲಿ ಅಂತ ಹೇಳಬೇಕು. ಅವರಿಗೆ ಕಂಟಕವಾಗುವಂಥ ಸಾಧ್ಯತೆ ಇದೆ. ಇವರೇ ಒನ್ ಆ್ಯಂಡ್ ಓನ್ಲಿ ಮೋಹನ್ ರಾಜ್. ಬಟ್ ಎಲ್ಲಿದ್ದಾರೆ ಗೊತ್ತಿಲ್ಲ. ಇವರನ್ನು ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಚೆನ್ನೈ ತನಕ ಹೋದರು. ಆಹಾ, ಮತ್ತೂ ಸಿಕ್ಕಿಲ್ಲ. ಇನ್ನು ಕೇಸ್ ಸಂಬಂಧ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ನೋಟಿಸ್. ಆರೋಪಿ ಓರ್ವನಿಗೆ ಹಣಕಾಸಿನ ಸಹಾಯ ಮಾಡಿರೋ ಆರೋಪ. ಸಮತಾ ಜಿಮ್ ಟ್ರೈನರ್, ಪವಿತ್ರ ಗೌಡ ಅವರ ಜಿಮ್ ಟ್ರೈನರ್, ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಪ್ರಭಾವಿ ಶಾಸಕನ ಕಾರು ಚಾಲಕನಿಗೂ ನೋಟಿಸ್. 3 ನೋಟಿಸ್. ಪ್ರಭಾವಿ ಶಾಸಕನ ಕಾರು ಚಾಲಕನಿಗೂ ನೋಟಿಸ್. ಕಾರು ಚಾಲಕ ಕಾರ್ತಿಕ್ ಪುರೋಹಿತ್ ಎಂಬಾತನಿಗೆ ನೋಟಿಸ್. ಇದು ಏನು ಎಲ್ಲ ಕಾರು ಚಾಲಕರು ಕಾರ್ತಿಕ್ ಬರ್ತಾರೆ? ಪೊಲೀಸರು ನೋಟಿಸ್ ನೀಡ್ತಾ ಇದ್ದ ಹಾಗೆ ಕಾರ್ತಿಕ್ ಪುರೋಹಿತ್ ಎಸ್ಕೇಪ್. ಹತ್ಯೆ ಕೇಸ್ ಆರೋಪಿ ಪ್ರದೋಷ್ಗೆ ಆಪ್ತನಾಗಿರೋ ಕಾರ್ತಿಕ್ ಪ್ರತಿ ಸಲ ಕೂಡ ಪ್ರಜ್ವಲ್ ರೇವಣ್ಣ ಕಾರ್ತಿಕ್ ಬಂತು. ಆಮೇಲೆ ದರ್ಶನ್ ವಿಚಾರ ಬಂದಾಗ ಡ್ರೈವರ್ ಹೆಸರು ಕಾರ್ತಿಕ್ ಬಂತು. ಈಗ ಪ್ರಭಾವಿ ಶಾಸಕನ ಕಾರ್ತಿಕ್. ಅಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, 3 ನೋಟಿಸ್ ಕೊಡಲಾಗಿದೆ. ಉಪಮೇಯರ್, ಮಾಜಿ ಉಪಮೇಯರ್ ಮೋಹನ್ ರಾಜು, ಕಾರ್ತಿಕ್ ಮತ್ತು ಸಮತಾ. ಲೇಟೆಸ್ಟ್ ಅಪ್ಡೇಟ್ ಏನಿದೆ? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಏನಂದರೆ ಈಗಾಗಲೇ ಏನು ಮಾಜಿ ಉಪಮೇಯರ್ ಆಗಿರುವಂಥ ಮೋಹನ್ ರಾಜ್ ಅವರು ಈ ವಿಚಾರಕ್ಕೆ ಹಣವನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಸೊ ಈ ವಿಚಾರವಾಗಿ ಅಂದರೆ ಅವರಿಗೂ ಕೂಡ ಈಗ ಕ್ವಶನನ್ನು ಮಾಡಲಾಗತ್ತೆ. ನೀವು ಅದೇ ವಿಚಾರಕ್ಕೆ ನೀವು ಏನು ಕೊಲೆ ವಿಚಾರಕ್ಕೆ ಹಣವನ್ನು ಕೊಟ್ರಾ ಅಥವಾ ದರ್ಶನ್ ಬೇರೆ ರೀತಿಯಾಗಿ ಏನಾದರೂ ಫೈನಾನ್ಷಿಯಲ್ ಮ್ಯಾಟರ್ಗೆ ನಿಮ್ಮ ಹತ್ರ ಹಣವನ್ನು ಪಡೆದ್ರ, ಈ ರೀತಿಯಾದಂಥ ಏನು ತನಿಖೆ ಬಾಕಿ ಉಳಿದಿರುವಂಥದ್ದು. ಸೊ ಹೀಗಾಗಿ ಅವ್ರಿಗೂ ಕೂಡ 2ನೇ ಬಾರಿ ಈಗಾಗಲೇ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಕೂಡ ಹೇಳಿರುವಂಥದ್ದು. ಇದರ ಜೊತೆಗೆ ಪವಿತ್ರ ಗೌಡ ಆಪ್ತೆ ಅಂತ ಹೇಳಲಾಗಿರುವಂಥ ಸಮತಾ ಏನಿದ್ದಾರೆ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಸಮತಾ ಅವರು ಕೂಡ ಕಳೆದ ವಾರ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಬರ್ತಾರೆ, ಅಲ್ಲೂ ಕೂಡ ಅವರನ್ನು ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಯಾರು ಇವರು ಅಂತ ಹೇಳಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗುತ್ತೆ. ಸೊ ಇವರಿಗೂ ಕೂಡ ಏನಾದ್ರು ಈ ಹಿಂದೆ ಈ ವಿಚಾರಗಳೆಲ್ಲ ಗೊತ್ತಿತ್ತಾ, ಕೊಲೆ ಮಾಡುವಂಥ ಅಥವಾ ಹಲ್ಲೆ ಮಾಡುವಂಥ ವಿಚಾರ ಆಗಿರ್ಬೋದು, ಮತ್ತು ರೇಣುಕಾಸ್ವಾಮಿ ಮೆಸೇಜ್ ಮಾಡಿರುವಂಥ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಗೊತ್ತಿತ್ತಾ ಅನ್ನೋ ವಿಚಾರಗಳು ಕೂಡ ತಿಳ್ಕೊಬೇಕಾಗಿದೆ. ಸೊ ಹೀಗಾಗಿ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಇನ್ನೊಬ್ಬರು ಕಾರು ಚಾಲಕ ಅಂತ ಹೇಳಾಗ್ತಿರುವಂಥದ್ದು ಪ್ರಭಾವಿ ರಾಜಕಾರಣಿಯ ಕಾರು ಚಾಲಕ ಅಂತೇಳಿ, ಅವರಿಂದ ಏನಾದ್ರು ಲಿಂಕ್ ಇದೆಯಾ ಅನ್ನೋ ಒಂದು ವಿಚಾರಕ್ಕೆ ಈಗಾಗಲೇ 3 ಜನಕ್ಕೂ ಕೂಡ ನೋಟಿಸನ್ನು ಸರ್ವ್ ಮಾಡಲಾಗಿರುವಂಥದ್ದು. ಅಂದರೆ ಖುದ್ದು 3 ಜನನೂ ಕೂಡ ಇವತ್ತು IO ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರುವಂಥ ACP ಚಂದನ್ ಅವರ ನೇತೃತ್ವದಲ್ಲಿ ಇವತ್ತು ವಿಚಾರಣೆ ಆಗುತ್ತೆ. ಸೊ ಹೀಗಾಗಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಮೂವರನ್ನು ಕೂಡ ಬರೋದಕ್ಕೂ ಕೂಡ ಹೇಳಿರುವಂಥದ್ದು. ಇವತ್ತು 1 ಗಂಟೆ ಒಳಗಾಗಿ ಅವರೆಲ್ಲರೂ ಕೂಡ ಏನು ವಿಚಾರಣೆಗೆ ಹಾಜರಾಗುವಂತೆ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.